ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ನನ್ನ ವೀಡಿಯೋಸ್ಗಳು, ನನ್ನ ಒಂದು ವಾಟ್ಸಪ್ ಸ್ಟೇಟಸ್ಗಳು, ಮತ್ತು ಹಾಗೆ ಯೂಟ್ಯೂಬು, ಮತ್ತು ಹಾಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಬೇಕಾಗಿರುವಂಥ ವಿಷಯಗಳನ್ನು ನಾನು ಪ್ರತಿ ಬಾರಿಯೂ ನಿಮ್ಮ ಮುಂದೆ ಹಂಚ್ಕೋತಿದ್ದೀನಿ. ದಯಮಾಡಿ ನೀವು ನನ್ನನ್ನು ಪ್ರೋತ್ಸಾಹಿಸಿ ಮತ್ತು ಹಾಗೆಯೇ ವಿಡಿಯೋಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲ ನೋಡಿದವ್ರಿಗೂ ಸಹ ಧನ್ಯವಾದ. ಇದಕ್ಕೆ ಇವತ್ತಿನ ಈ ವಿಷಯ ಏನಪ್ಪ ಅಂದರೆ, ಇವತ್ತು ಏನು ದೊಡ್ಡ ದೊಡ್ಡ ಕಟೌಟ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ಏನು ರಾಜಕಾರಣಿಗಳಾಗಲಿ, ಸಿನಿತಾರೆಯರಾಗಲಿ, ಮತ್ತು ಏನಾರು ಸತ್ತೋಗ್ಬಿಟ್ರಾಗಲಿ, ಮತ್ತು ಹುಟ್ಟುಹಬ್ಬ ಆಗಲಿ, ಯಾವುದೇ ಒಂದು ಜನನ ಮರಣ, ಯಾವುದೇ ಒಂದು ಕಾರ್ಯಗಳಲ್ಲೂ ಸಹ ಬರ್ತ್ಡೇ ಪಾರ್ಟಿಗಳು ಮಾಡೋದಾಗಲಿ, ಮತ್ತು ದೇವಸ್ಥಾನಗಳ ಉದ್ಘಾಟನೆಗಳ ಸಂದರ್ಭದಲ್ಲಾಗಲಿ, ವಾರ್ಷಿಕೋತ್ಸವದಲ್ಲಾಗಲಿ, ಊರಿನ ಮೆರವಣಿಗೆ ಸಂದರ್ಭದಲ್ಲಾಗಲಿ, ಹಬ್ಬ ಹರಿದಿನಗಳಾಗಲಿ, ಕ್ರಿಕೆಟ್ಗಳಲ್ಲಾಗಲಿ, ಇವತ್ತು ಬ್ಯಾನರ್ಗಳನ್ನ ಹಾವಳಿಗಳು ತುಂಬ ಲಗ್ಗೆ ಇಟ್ಬಿಟ್ಟಿದೆ. ಇವತ್ತು ನಮ್ಮ ಹಳ್ಳಿಯಿಂದ ದಿಲ್ಲಿವರೆಗೂ ಇವತ್ತಿನ ಒಂದು ಸಮಾಜದಲ್ಲಿ ಬ್ಯಾನರ್ಗಳು ಕಟ್ಟೋದು ದೊಡ್ಡ ವಿಚಾರ ಅಲ್ಲ, ಪ್ರತಿಷ್ಠೆಯಾಗಿ ಇವತ್ತು ತೊಗೊಂಡಿದ್ದಾರೆ. ಎಲ್ಲ ಒಂದು ಸಮುದಾಯದವರು, ಎಲ್ಲ ಜನಾಂಗದವರು, ಜಾತಿ, ಧರ್ಮ ಮತ್ತು ಭಾಷೆಯ ಮುಖಾಂತರ ಇವತ್ತು ಬ್ಯಾನರ್ಗಳನ್ನ ಕಟ್ಕೊಂಡು ಅವರವರ ಒಂದು ಪ್ರತಿಷ್ಠೆಗಳನ್ನ ಹೆಚ್ಚಿಸ್ಕೊತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನನ್ನ ವಿಡಿಯೋ ಮುಖಾಂತರ ಸಮಾಜಕ್ಕೆ ಏನು ಹೇಳ್ತಿದ್ದೀನಿ ಅಂದರೆ, ಈ ಬ್ಯಾನರ್ಗಳು ಕಟ್ಟೋದ್ರಿಂದ ಸಿನಿತಾರೆಯರಿಗೆ ಹಾಲು ಹಾಕ್ತಾರೆ. ಏನು ಸಾವಿರಗಟ್ಟಲೆ ಲೀಟ್ರ್ ಹಾಲನ್ನ ಹಾಕಿ ಆ ಹಾಲು ಹರಿದೋಗ್ಬಿಡುತ್ತೆ ವೇಸ್ಟಾಗಿ ಭೂಮಿ ತಾಯಿಗೆ. ಅದ್ರ ಬದಲು ಅನಾಥಾಶ್ರಮಕ್ಕೋ, ವೃದ್ಧಾಶ್ರಮಕ್ಕೋ, ಏನು ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಸೇವೆ, ಹಣ್ಣುಗಳು ಕೊಡೋದಾಗಲಿ, ಬಟ್ಟೆ ಬರಿ ಕೊಡೋದಾಗಲಿ, ಅವ್ರ ಬದುಕಿಗೆ ಆಸರೆ ಆಗುತ್ತೆ. ಅದು ಬಿಟ್ಟು ನೀವು ಇಷ್ಟೊಂದು ಹಾಲುಗಳನ್ನ ವೇಸ್ಟ್ ಮಾಡಿದ್ರೆ, ಸಿನಿಮಾ ರಿಲೀಸ್ ಆಗುವಂಥದ್ದಾಗಲಿ, ಮತ್ತು ರಾಜಕಾರಣಿಗಳ ಒಂದು ಪರಿಸ್ಥಿತಿಗೆ ಏನು ಅವರು ಹುಟ್ಟುಹಬ್ಬಗಳಿಗೆ ಏನು ಯುವಕರ ಆಶಾಕಿರಣ ದಿನ ಬಂದು, ಮತ್ತು ಏನು ರೈತ ಮುಖಂಡರು, ಆ ಪಕ್ಷದ ಮುಖಂಡರು, ಈ ಪಕ್ಷ, ನಾನು ಯಾವುದೇ ಒಂದು ಪಕ್ಷವನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲ ಒಂದು ಪಕ್ಷದವರು ಸಹ ನಿಂತ್ಕೋತಾರೆ. ಇವತ್ತು ಈ ಒಂದು ಬ್ಯಾನರ್ಗಳಿಗೆ ಏನು ದೊಡ್ಡ ದೊಡ್ಡ ಲೈಟ್ ಕಂಬಗಳಲ್ಲಿ ಬರೀ ಇವ್ರದೇ ನಗರಸಭೆ ಆಗಲಿ, ಹಳ್ಳಿಗಾಡಲ್ಲಿ ಪಂಚಾಯಿತಿಗಳಾಗಲಿ, ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಗಳಾಗಲಿ, ಈ ಬ್ಯಾನರ್ಗಳು ತೆಗೆದೇ ಒಂದು ದೊಡ್ಡ ಸಾಹಸ. ಏನು ಬ್ಯಾನರ್ಗಳನ್ನ ಕಟ್ಕೊಂಡು ಏನು ಒಂದು ಕರಗ ಮಹೋತ್ಸವ ಆಗಲಿ, ಮತ್ತು ಏನು ಒಂದು ಹಬ್ಬ ಹರಿದಿನಗಳಾಗಲಿ, ಒಂದು ಮರಣ ಆಗಲಿ, ಜನನ ಆಗಲಿ, ಎಲ್ಲದಕ್ಕೂ ಸಹ ಕಟ್ಕೊಂಡು ಹೋಗ್ತಾರೆ. ನಾನು ಕಟ್ಬೇಡಿ ಅಂತ ಹೇಳ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಸುಮ್ಮನೆ ನಿಮ್ಮ ದುಡ್ಡುಗಳು ಪೋಲಾಗುತ್ತೆ. ನಿಮ್ಮ ದುಡ್ಡುಗಳು ಪೋಲಾಗಿ ಸುಮ್ಮನೆ ಅದು ನಾಯಿಗಳು, ಹಂದಿಗಳು, ಮತ್ತು ಹಾಗೆ ಏನು ರಸ್ತೆಗಳಲ್ಲಿ ಪಾದಚಾರಿಗಳು ತುಳ್ಕೊಂಡು ಹೋಗ್ತಾರೆ ಆ ಬ್ಯಾನರ್ಗಳನ್ನ. ಕೆಲವರು ಪಾನಿಪುರಿ ಅಂಗಡಿ ಮೇಲೆ ಒದಿಸಿರೋ ಅಂಥ ಸಂದರ್ಭಗಳನ್ನ ನಾನು ನೋಡಿದ್ದೀನಿ. ಕೆಲವರುಗಳು ಕಬಾಬ್ ಸೆಂಟ್ರ್ಗಳಲ್ಲಿ ಅದು ಯೂಸ್ ಮಾಡ್ಕೊತಿದ್ದಾರೆ ಆ ಬ್ಯಾನರ್ಗಳನ್ನ. ಇವತ್ತು ಏನು ಬಸ್ ಸ್ಟ್ಯಾಂಡ್ಗಳಲ್ಲಿ ಇಂಥ ಹಾವಳಿ, ಹಿಂದಿನ ದಿನಗಳಲ್ಲಿ ಸ್ಟಿಕ್ಕರ್ಗಳು, ಬ್ಯಾನರ್ಗಳು ಕಡಿಮೆಯಾಗಿ ವಾಲ್ ಪೋಸ್ಟ್ಗಳು ಬರ್ತಿತ್ತು. ಇವಾಗ ಎಲ್ಲೋಡಿದ್ರೂ ಸಹ ಇವತ್ತು ಕಟೌಟ್ಗಳು. ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಆಗ್ತಿದೆ? ಇದರಲ್ಲಿ ಏನೂ ಇಲ್ಲ. ಇದರಿಂದ ಏನಾಗ್ತಿದೆ ಅಂದರೆ, ಇವತ್ತು ಎಷ್ಟೋ ಅವಿದ್ಯಾವಂತರಿದ್ದಾರೆ, ವಿದ್ಯಾವಂತರು ಯುವಕರುಗಳು ಓದೋಕ್ಕಾಗ್ದೇ ಇವತ್ತು ವೆಚ್ಚಗಳು ಭರಿಸೋಕ್ಕಾಗ್ದೇ ಮೆಡಿಕಲ್ ಸೀಟ್ ಆಗಲಿ, IAS IPSಗೆ ಮತ್ತು ಡಿಗ್ರಿಗಳು ಮಾಡೋಕ್ಕಾಗ್ದೇ, ಮತ್ತು 1ನೇ ತರಗತಿಯಿಂದ ಉತ್ತಮ ಶಿಕ್ಷಣನ ಪಡೀಕಾಗ್ದೇ ಇವತ್ತು ಎಷ್ಟು ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ. ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಈ ಒಂದು ಬ್ಯಾನರ್ಗಳು ಕೊಡೋದಾ, ಎಲ್ಲೆಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ ಅವ್ರಿಗೆ ನೀರು ಟ್ಯಾಂಕರ್ ಓಡಿಸಿ, ಅವ್ರಿಗೆ ಅಲ್ಲಿನ ನೀರಿನ ಸಮಸ್ಯೆಗಳನ್ನ ಬಗೆಹರಿಸಿ. ಮತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ, ಅಲ್ಲಿ ಒಳಚರಂಡಿಗಳಿದೆ. ಆ ಬರ್ತಡೇನ ಒಳಚರಂಡಿ ಏನು ಕ್ಲೀನ್ ಮಾಡಿಸೋದಾಗಲಿ, ರೋಡ್ ಕ್ಲೀನ್ ಮಾಡಿಸೋದಾಗಲಿ ಮಾಡಿದ್ರೆ ಒಂದು ಆ ನಗರ ಪಟ್ಟಣ, ಹಳ್ಳಿಗಾಡೆ ಪಟ್ಟಣ ಸ್ವಚ್ಛವಾಗಿರುತ್ತೆ. ಅದು ಬಿಟ್ಟು ನೀವು ಈ ಕಟೌಟ್ಗಳನ್ನ ಕಟ್ಕೊಂಡು ಇವತ್ತು ಅವ್ರಿಗೆ ದೊಡ್ಡ ದೊಡ್ಡ ಬಿರುದುಗಳು ಕೊಟ್ಕೊಂಡು ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಯಾವುದೇ ಒಂದು ಬರೀ ರಾಜಕಾರಣಿಗಳ ಇಷ್ಟೇ ಬೆಳೀತಿದೆ. ಇಲ್ಲಿ ಭಾಷೆಗಳು ಸಹ ಮೀರ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ದಯಮಾಡಿ ನಾನು ಕೈ ಮುಗಿ ಕೇಳ್ತೀನಿ, ಕಟೌಟ್ಗಳನ್ನ ಕಟ್ಟಬೇಡಿ. ಅದಕ್ಕೆ ಸಮಾಜಕ್ಕೆ ಏನು ಉಪಯೋಗ ಇಲ್ಲ. ಅದು ಸ್ವಚ್ಛತೆಯನ್ನು ಹಾಳು ಮಾಡುತ್ತೆ. ಇದರಿಂದ ಸಮಾಜದ ಸೊಳ್ಳೆಗಳು ಮತ್ತು ಕ್ರಿಮಿಕೀಟಗಳು, ಕಾಯಿಲೆಗಳು
ಏನು ಬಂದು ಜನಗಳು ಇವತ್ತು ಸಾಂಕ್ರಾಮಿಕ ರೋಗಗಳಿಗೆ ಏನು ಆಸ್ಪತ್ರೆಗಳಲ್ಲಿ ಅಡ್ಮಿಂಟ್ ಆಗುವಂಥ ಸಂದರ್ಭ ಇದೆ. ಇದರಿಂದ ಈ ಒಂದು ಬ್ಯಾನರ್ಗಳು ಸ್ವಚ್ಛತೆ ಕಾಪಾಡೋದಿಲ್ಲ. ಇದರಿಂದ ಬ್ಯಾನರ್ ಕಟ್ಟೋದು ಬೇಕಾಗಿಲ್ಲ. ನಿಮ್ಗೇನಾದರೂ ಆ ಥರ ಕಟ್ಟಬೇಕು ಅಂದರೆ ರಾಜಕಾರಣಿಗಳು ವಿಚ್ ಮಾಡಬೇಕಂದ್ರೆ ಹೋಗಿ ಅವ್ರ ಮನೆ ಹತ್ರ ಹಣ್ಣು ಹಂಪಲುಗಳನ್ನ ಬಡ ಕುಟುಂಬದವ್ರಿಗೆ ಹಂಚಿ, ನಿಮ್ಮ ಸೀನಿ ತಾರೆಯರಿಗೆ ಹೆಸರು ಹೇಳ್ಕೊಂಡು ಅನ್ನದಾನ ಮಾಡಿ, ಮತ್ತು ನಿಮ್ಮ ಕೈಲಾದಷ್ಟು ಸಮಾಜಕ್ಕೆ ಏನು ಆಶ್ರಮಗಳಿಗೆ ಧನ ಸಹಾಯ ಮಾಡಿ. ಇದರಿಂದ ಸಮಾಜ ಬೆಳೆಯುತ್ತೆ, ಶಿಕ್ಷಣ ವ್ಯವಸ್ಥೆ ಬದಲಾಗುತ್ತೆ, ಮತ್ತು ಹಾಗೆಯೇ ಈ ಒಂದು ಸಮಾಜ ಸ್ವಚ್ಛತೆಯಿಂದ ಇರುತ್ತೆ. ಅದು ಬಿಟ್ಟು ನೀವು ಬ್ಯಾನರ್ಗಳನ್ನ ಲೀಲಾಜಾಲವಾಗಿ ಹಿಂಗೆ ಕಟ್ಕೊಂಡು ಹೋದರೆ ಇದರಿಂದ ಸಮಾಜಕ್ಕೆ ಏನೂ ಇಲ್ಲ, ಬರೀ ಮಾರಕ. ಈ ಬ್ಯಾನರ್ಗಳು ಮೊದಲು ನಿಲ್ಲಬೇಕು, ಬ್ಯಾನ್ ಆಗಬೇಕು. ಅದರಲ್ಲಂತೂ ರಾಜಕಾರಣಿಗಳ ಒಂದು ಬ್ಯಾನರ್ಗಳೇ ಹುಟ್ಟುಹಬ್ಬದಾಗಲಿ, ಯಾವುದೇ ಒಂದು ಈ ದೇವಸ್ಥಾನದಲ್ಲಿ ದೇವ್ರಿಗಿಂತನೂ ಬರೀ ಇವರ ಒಂದು ಭಾವಚಿತ್ರಗಳೇ ರಾಜಕಾರಣಿಗಳ ಭಾವಚಿತ್ರಗಳು ಎದ್ದು ಕಾಣಿಸ್ತದೆ, ಇಲ್ಲಿ ದೇವರೇ ಕಾಣಿಸಿಲ್ಲ. ಅಂಥ ಒಂದು ಸಂದರ್ಭ ಇವತ್ತು ಕ್ರಿಯೇಟ್ ಆಗಿದೆ. ಇದು ಎಲ್ಲ ಮುಕ್ತವಾಗಬೇಕು. ಇವತ್ತು ಸಮಾಜದಲ್ಲಿ ಇವತ್ತು ಸ್ವಚ್ಛತೆನ ಕಾಪಾಡಬೇಕು. ಈ ಬ್ಯಾನರ್ಗಳು ಅವಳಿ ನಿಲ್ಲಬೇಕು. ದಯಮಾಡಿ ರಾಜ್ಯ ಸರ್ಕಾರನ ಒಬ್ಬ ನಾಗರಿಕನಾಗಿ, ರೈತಾಪಿ ಕುಟುಂಬದ ಮಗನಾಗಿ ಆಗ್ರಹ ಮಾಡ್ತಿದ್ದೀನಿ. ಬ್ಯಾನರ್ಗಳನ್ನ ನಿಲ್ಲಿಸಿ, ಅಂಥ ಬ್ಯಾನರ್ ಅದರಲ್ಲಿ ಖರ್ಚಾಗುವಂಥ ದುಡ್ಡನ್ನು ಸಮಾಜಕ್ಕೆ ಉಪಯೋಗಿಸಿ, ಸಮಾಜವನ್ನು ಬೆಳೆಸಿ ಅಂತೇಳಿ ನನ್ನ ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತು.